ಗ್ಯಾಸ್ ಸಿಲಿಂಡರ್ ಹಂಚಿಕೆ ತಮ್ಮ ಹಕ್ಕನ್ನು ನಮ್ಮ ಜನರಿಗೆ ಕೊಟ್ಟು ಭಾರಿ ಬಹುಮತದ ಅಂತರ. ಪ್ರೀತಿಯ ಜನಗಳೇ, ನಿಜವಾಗ್ಲೂ ಹೃದಯ ತುಂಬಿ ಬರ್ತಾ ಇದೆ. ಈ ಅಭಿಮಾನಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಬಹಳ ಸಂತೋಷದ ದಿನ ನನ್ನ ಜೀವನದಲ್ಲಿ ಅಂತ ಹೇಳ್ಬೋದು. ಇವತ್ತು ರಾಜಕಾರಣದಲ್ಲಿ ನಾವು ಮೇಲಕ್ಕೆ ಬೆಳಿಬೇಕಂತಂದ್ರೆ ಜನಗಳು ಪ್ರೀತಿ ವಿಶ್ವಾಸ ಬಹಳ ಮುಖ್ಯ ಆಗ್ತದೆ. ಅದನ್ನ ಗಳಿಸ್ದಂಗೆ ನಾವು ರಾಜಕಾರಣದಲ್ಲಿ ಮೇಲೆ ಬೆಳೆದಕ್ಕೆ ಸಾಧ್ಯ ಆಗಲ್ಲ. ಆದ್ರೆ ಇವತ್ತಿನ ರಾಜಕಾರಣದಲ್ಲಿ ಟಿಕೆಟ್ ತರೋದು, ಜನಗಳ ಮುಂದೆ ಪ್ರೀತಿ ವಿಶ್ವಾಸ ಗಳಿಸ್ದಂಗೆ ದುಡ್ಡು ಕೊಟ್ಟು ಓಟ್ ತಗೊಂಡು ಗೆದ್ದೋಗಿ ಕೆಲಸ ಮಾಡುವಂತ ಒಂದು ಅನಿಷ್ಟ ಪದ್ಧತಿ ನಮ್ಮ ದೇಶದಲ್ಲಿದೆ, ನಮ್ಮ ದಾವಣಗೆರೆನಲ್ಲೂ ಇದೆ. ಅದು ಇವತ್ತು 30 ವರ್ಷದಿಂದ ಯಾರು ಕೂಡ ಅನಿಷ್ಟ ಪದ್ಧತಿ ವಿರುದ್ಧ ಹೋರಾಟ ಮಾಡಿರಲಿಲ್ಲ. ಹೇಗಿಲ್ಲ ಕೂಡ ಆದ್ರೆ ಇದು ಸ್ವಾರ್ಥಕ್ಕಲ್ಲ ಮಾಡ್ತಾ ಇರೋದು. ಸ್ವಾರ್ಥಕ್ಕಾಗಿದ್ರೆ MLA MLC ತಗೊಂಡು ಮನೇಲಿ ಕುತ್ಕೋಬಹುದಾಗಿತ್ತು. ಇದು ಸ್ವಾಭಿಮಾನದ ಹೋರಾಟ. ಸ್ವಾಭಿಮಾನ ಅಂತಂದ್ರೆ ನನ್ನೊಬ್ಬನೇ ಸ್ವಾಭಿಮಾನ ಅಲ್ಲ. ಇಲ್ಲಿ ಇದು ನಮ್ಮ ಕ್ಷೇತ್ರದ 16,85,000 ಮತದಾರರ ಸ್ವಾಭಿಮಾನದ ಹೋರಾಟ ಅಂತಂದು. ಯಾಕೆ ಅಂತಂದ್ರೆ ನಮ್ಗೆ ಇಷ್ಟ ಇಲ್ಲದೆ ಇದ್ರು ಗೊತ್ತವರಿಗೆ, ಜನಗಳಿಗೆ ಇಷ್ಟ ಇಲ್ಲ ನಮ್ಮನ್ನ ಕಂಡ್ರೆ ಅಂತ, ಆದ್ರೂ ಟಿಕೆಟ್ ತರ್ತಾರೆ. ಟಿಕೆಟ್ ತಗೊಂಡ್ಬಂದು ಭರವಸೆಗಳನ್ನ ಕೊಟ್ಟು ಗೆಲ್ಲೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ 2024 ಲೋಕಸಭಾ ಚುನಾವಣೆಯಲ್ಲಿ ಅವರ ಹಿಂದಿನ ಆಟಗಳು ನಡೆಯಲ್ಲ. ಈ ಎಲೆಕ್ಷನ್ ನಲ್ಲಿ ಆಟಗಳು ನಡೆಯಲ್ಲ. ಜನಗಳು ಎಚ್ಚೆತ್ಕೊಂಡಿದ್ದಾರೆ. ಓಟ್ ಕಡೆಯಲ್ಲ. ನಿನ್ನೆ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಟೂರ್ ಇಟ್ಕೊಂಡಿದ್ದೆ. ಇನ್ನೊಂದ್ಸರಿ ಕೇಳಿಸ್ಕೊಡ್ರಿ, ದಾವಣಗೆರೆ ಉತ್ತರ, ಈಗ ಅದು ತೊತ್ತರ. ಪ್ರತಿ ಒಂದು ಹಳ್ಳಿನಲ್ಲೂ ನೂರಾರು ಸಂಖ್ಯೆಯಲ್ಲಿ, ನಮ್ಮ ಕಕ್ಕರಗೊಳದಲ್ಲಿ ಏನಿಲ್ಲ ಅಂದ್ರೆ 1,000 ಜನ ಸೇರಿದ್ರು. ಪಕ್ಕದ ನಮ್ಮಲ್ಲಿ ಸಾಮರ್ಥ್ಯ ಇಲ್ವಾ? ನಮ್ಮಲ್ಲಿ ಪ್ರತಿಭೆ ಇಲ್ವಾ? ನಮ್ಮ ಹುಡುಗರಿಗೆ ರಾಜಕಾರಣಿಗಳಾಗೋದಕ್ಕೆ, ನಾಯಕರಾಗಿ ಬೆಳೆಯೋದಕ್ಕೆ ಸಾಮರ್ಥ್ಯ ಇಲ್ವಾ? ಇದೆ. ಇದ್ರೂ ಕೂಡ ಅವಕಾಶ ಕೊಡದೇ ಇರುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಆ ಒಂದು ಸಾಮರ್ಥ್ಯ ಇದ್ರೂ ಕೂಡ ರಾಜಕಾರಣದಲ್ಲಿ ನಮ್ಮಂತವರಿಗೆ ಅವಕಾಶ ಕೊಡದೇ ಇರೋ ಪರಿಸ್ಥಿತಿ ಈಗಿನ ರಾಜಕಾರಣದಲ್ಲಿ ಇದೆ. ಆದ್ರೆ ಅದು ಹಿಂದೆ ನಡೀತಾ ಇತ್ತು. ಈಗ ನಾವು ಹೊಸ ಪೀಳಿಗೆ ರಾಜಕಾರಣಿಗಳು, ನಾವು ಕೂಡ ಯುವ ರಾಜಕಾರಣಿ. ನಮ್ಮ ಯುವ ಪೀಳಿಗೆ ಏನಿದೆ ಅವರ ಆಸೆ ಆಕಾಂಕ್ಷೆಗೆ ಧ್ವನಿಯಾಗಿ ನಾವು ಬಂದಿದ್ದೇವೆ. ಈಗ ಮುಂದಿನ ದಿನದಲ್ಲಿ, ಇನ್ನೇನು 4 ದಿನದಲ್ಲಿ ಮೇ 7ನೇ ತಾರೀಕು ಲೋಕಸಭಾ ಚುನಾವಣೆ ನಡೆಯಲಿದೆ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ. ಅವತ್ತು ಕ್ರಮ ಸಂಖ್ಯೆ 28 GB ವಿನಯ್ ಕುಮಾರ್, ದಾವಣಗೆರೆ ಲೋಕಸಭಾ ಅಭ್ಯರ್ಥಿ ಆದಂತಹ, ಪಕ್ಷೇತರ ಅಭ್ಯರ್ಥಿ ಆದಂತಹ ವಿನಯ್ ಕುಮಾರ್ ಅವ್ರ ಜೊತೆಗಿದ್ದೀವಿ. ಅವರು ಮಾತಾಡ್ಸೋಣ ಬನ್ನಿ. ಸರ್, ಈ ವ್ಯಾಪಕ ಬೆಂಬಲ ನೋಡ್ತಾ ಇದ್ರೆ ನಿಮಗೆ ಯಾವ ರೀತಿ ನಿಮ್ಮ ಗೆಲುವು ಆಗ್ಬೋದು ಅನ್ನೋದು ಕಾಣಿಸ್ತಾ ಇದೆ ಸರ್ ನಿಮಗೆ? ಈ ಕ್ಷೇತ್ರದ ಜನ, ನಾನು 1 ವರ್ಷ ಏನು ಕೆಲಸ ಮಾಡಿದ್ದೀನಿ, ಆ ಕೆಲಸದ ಆಧಾರದ ಮೇಲೆ ಆಲ್ರೆಡಿ ಅವರು ನಿರ್ಧಾರ ತಗೊಂಡಿದ್ದಾರೆ. ಯಾಕಂದರೆ 30 ವರ್ಷದಿಂದ ಒಂದೇ ಫ್ಯಾಮಿಲಿ, 2 ಕುಟುಂಬ, 2 ವರ್ಷದಿಂದ ಒಂದೊಂದು ಫ್ಯಾಮಿಲಿ, ಅವ್ರದ್ದು ಒಂದು ದಬ್ಬಾಳಿಕೆ ಇರ್ಬೋದು, ದುರಾಡಳಿತ ಇರ್ಬೋದು, ಅಭಿವೃದ್ಧಿ ರಹಿತ ಆಡಳಿತ ಇರ್ಬೋದು, ಅದನ್ನೆಲ್ಲ ನೋಡಿ ಒಂದು ಹೊಸತನ ಬಯಸ್ತಾ ಇದ್ದರು. ಈಗ ಈ ಕ್ಷೇತ್ರಕ್ಕೆ ನಾನು ಯಾವಾಗ ಬಂದು ನನ್ನನ್ನು ಕಾದು ನೋಡಿದ್ರು, ಒಂದು ವರ್ಷ ವೇಟ್ ಮಾಡಿ ಯಾವಾಗ ನಾನು ಹೋರಾಟ ಮಾಡ್ತಾ ಇದ್ದೀನಿ ಅವಾಗಿಂದ ದೇವ ಡಿಸೈಡಿಂದ ವಿನಯ್ ಕುಮಾರ್ಗೆ ಸರಿ ನಾವು ಮತ ಕೊಡೋಣ ಅಂತ. ಕಾಂಗ್ರೆಸ್ ಪಕ್ಷದಿಂದ ನಾನೇ ತರ್ತೀನಿ ಅಂತ ಅವರಲ್ಲೂ ಒಂದು ಆಶಾಭಾವನೆ, ಅದು ದುರದೃಷ್ಟ ಸಿಗಲಿಲ್ಲ. ಅಲ್ಲಿ ಟಿಕೆಟ್ ಸಿಕ್ಕಿದ್ರೆ ಅಲ್ಲೂ ಗೆಲ್ತಿದ್ದೆ. ಈಗ ಪಕ್ಷದ ನಿಂತು ಇಲ್ಲೂ ಕೂಡ ಗೆದ್ದಿದೆ. ಈಗ ಸರ್ಕಾರಿ ಅಧಿಕಾರಿಯಾಗಿ ಒಳ್ಳೆ ಕೆಲಸ ಮಾಡಿದ್ದೀರಿ. ಆ ದೃಷ್ಟಿಯಿಂದ ಜನ ನಿಮ್ಮನ್ನು ಗೆಲ್ಲಿಸ್ಬೇಕಾ, ಅಥವಾ ಒಳ್ಳೆ ವ್ಯಕ್ತಿ ಬೇಕು ನಮಗೆ ನಮ್ಮ ಕ್ಷೇತ್ರಕ್ಕೆ ಅಂತ ನಿಮ್ಗೆ ಗೆಲ್ಲಿಸ್ಬೇಕಾ ಸರ್? ಎಲ್ಲದೂ ಕೂಡಿಬಿಟ್ಟು ಒಂದು ವ್ಯಕ್ತಿತ್ವ ರೂಪದಲ್ಲಿ ನಾವು ಕೆಲಸ ಮಾಡಿದ್ದು ಅನುಭವ ಅಂತಂದರೆ ಅನುಭವಗಳ ಇಟ್ಸ್ ಪ್ರಾಡಕ್ಟ್ ಆಫ್ ಎಕ್ಸ್ಪೀರಿಯನ್ಸ್. ಸೊ ಅಲ್ಲಿ PDO ಆಗಿ ನಾನು ತಳಮಟ್ಟದಲ್ಲಿ, ಹಳ್ಳಿ ಮಟ್ಟದಲ್ಲಿ, ಪಂಚಾಯತ್ ಮಟ್ಟದಲ್ಲಿ ಹೇಗಿರುತ್ತೆ ಅಂತ ನೋಡಿ ರಾಜ್ಯ ವಿಕೇಂದ್ರೀಕರಣ ಅಲ್ಲಿ ಫೇಲ್ಯೂರ್ ಆಗಿದೆ. ಅದೇ ರೀತಿ ನಾನು IAS ಅಧಿಕಾರಿ ಜಿಲ್ಲಾಧಿಕಾರಿ ಸಂಸ್ಥೆ ಮಾಡಿ, IPS ಆಫೀಸರ್ಸ್ ಡೆಲ್ಲಿನಲ್ಲಿ ಸಂಸ್ಥೆ ಮಾಡಿ, ಹಾಗಾಗಿ ಟಾಪ್ ಟು ಬಾಟಮ್ ಅರಿವಿರೋದ್ರಿಂದ GB ವಿನಯ್ ಕುಮಾರ್ಗೆ ಅರಿವು ಇದೆ, ಜೊತೆಗೆ ಒಳ್ಳೆ ಕೆಲಸ ಮಾಡೋದು ಮನಸ್ಸಿದೆ ಅಂತ ಜನಗಳಿಗೆ ಅರ್ಥ ಇದೆ. ಹೀಗಾಗಿ ನನ್ನನ್ನು ಆಯ್ಕೆ ಮಾಡ್ತಾರೆ. ಈ ಜನ
ನಿಮ್ಮನ್ನು ಗೆಲ್ಲಿಸಿದ್ರೆ ನಿಮ್ಮ ಮುಂದಿನ ಯೋಜನೆಗಳು ಯಾವ ರೀತಿ ಇರ್ತದೆ ಸರ್ ಅಭಿವೃದ್ಧಿಗಾಗಿ? ಗೆಲ್ಸಿದ್ರಲ್ಲ, ಜನ ಗೆಲ್ಲಿಸ್ತಾರೆ. ಜನ ಗೆಲ್ಸಿದ ಮೇಲೆ ಮಾಡಿದ್ದಾರೆ. ಅದು ನೋಡಿ, ಮೇ 7 ಇದು ಜೂನ್ 4ನೇ ತಾರೀಕು ಮೀಟಿಂಗ್ ಆಗುತ್ತಲ್ಲ, ಅದೊಂದು ಕೆಳಗೆ ಮುಂದಿನ ಯೋಜನೆ ಅಂತಂದ್ರೆ ನಮ್ಮ ಬಹಳ ಮುಖ್ಯವಾದ ಯೋಜನೆ. ಒಂದು ಶಾಲಾ ಶಿಕ್ಷಣ ಹೆಂಗೆ ನನ್ನ ಮಗುಗೆ ನಾನು ಶಿಕ್ಷಣ ಎರಡನೇದು ಕಾಲೇಜ್ ವಿದ್ಯಾರ್ಥಿಗಳು, ಅಲ್ಲಿ ಕಾಲೇಜಲ್ಲಿ ಅವ್ರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಎಲ್ಲ ಇದೆ. ಆಮೇಲೆ ಅವ್ರಿಗೆ ಆಮೇಲೆ ಅವರು ಕಾಲೇಜ್ ಮುಗಿಸಿದ ಮೇಲೆ ಅಪ್ಲಿಕೇಶನ್ ದಾವಣಗೆರೆ ಯಾವುದಾದ್ರು ಒಂದರ ಕೈಗಾರಿಕೆ ಕಂಪನಿಗಳು ಯಾವ ಮುಕ್ತ ವಾತಾವರಣ, ಇನ್ವೆಸ್ಟ್ಮೆಂಟ್ ಅಟ್ರಾಕ್ಟ್ ಮಾಡೋದು ದಾವಣಗೆರೆ ಎಲ್ಲ ಇರ್ತದೆ. ನೀರು ಇರ್ತದೆ, ಎಲ್ಲ ಇರ್ತದೆ, ರೋಡ್ ಇರ್ತದೆ, ಎಲ್ಲ ಇರ್ತದೆ. ಅಂದರೆ ಎಲ್ಲ ಲಾಂಗ್ ಟರ್ಮ್. ಕೊನೆಯದಾಗಿ ಎಲ್ಲ ರೈತರ ಸಮಸ್ಯೆ, ರೈತರಿಗೆ ಈಗಲೂ ಕೂಡ ನೀರಿಲ್ಲ, ಕೆರೆಗಳು ಈಗಲೂ ತುಂಬಿಲ್ಲ, ಏತ ನೀರಾವರಿ ಪ್ರಾಜೆಕ್ಟ್ಗಳು ಅದಕ್ಕೆ ಆಗಿದ್ದಾವೆ. ಭದ್ರಾ ಪ್ರಾಜೆಕ್ಟ್ ವಾಸ್ತವವಾಗಿ ಇವರು ಅವರಿಗೆ ಯಾವುದೇ ಒಂದು ಸ್ಪಂದನೆ ಸಿಗ್ತದೆ. ಮೂರು ಭಾಳ ಇಷ್ಟವಾದ ಪಾರ್ಲಿಮೆಂಟ್ ಜೆಡಿಎಸ್ ಮೈತ್ರಿ ಮಾಡ್ತಾರೆ, ಇದು ನಿಮ್ಮ ಗೆಲುವಿಗೆ ಸಹಕಾರಿ ಆಗ್ತದೆ ಗೊತ್ತಿಲ್ಲ. ಬಟ್ ಎಲ್ಲ ವರ್ಗದ ಎಲ್ಲ ಪಕ್ಷಗಳ ಜನರು ಸಪೋರ್ಟ್ ಮಾಡ್ತಾರೆ. ನಿಜ, JDS ಅಲ್ಲಿ ಇದ್ದ ಮುಸ್ಲಿಂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ನನಗೆ ಸಪೋರ್ಟ್ ಮಾಡ್ತಾರೆ. ಯಾಕಂದರೆ ಅವರಿಗೆ BJPಗೆ ಸಿದ್ದರಾಮ ಓಟ್ ಆಗೋದು ಇಷ್ಟ ಇಲ್ಲ. ಯಾಕಂದರೆ JDS BJP ಇಷ್ಟ ಆಗೋದು, ಮತ್ತು ಪ್ಲಸ್ ಕಾಂಗ್ರೆಸ್ಗೂ ಕೂಡ ಓಟ್ ಆಗೋದಕ್ಕೆ ಇಷ್ಟ ಇಲ್ಲ. ಕಾಂಗ್ರೆಸ್ ವಿರೋಧ ಮಾಡ್ಕೊಂಡೆ ಅವರು JDS ಅಲ್ಲಿ. ಸೊ ಹಾಗಾಗಿ ಈ ಹಿಂದೆ ಒಂದು ಮಾತಿತ್ತು, ಹೈಕಮಾಂಡ್ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಅವರಿಗೆ ಸಪೋರ್ಟ್ ಇದೆ, ಹಾಗಾಗಿ ಅವರು ನಮ್ಮ ಪತ್ರ ವಾಪಸ್ ತಗೊಳ್ತಾರೆ ಅಂತ ಹೇಳ್ತಿದ್ರು. ಸಿದ್ದರಾಮಯ್ಯರು ಬಂದರೆ ಅವ್ರು ಮನವೊಲಿಸ್ತಾರೆ ಅಂತ ಹೇಳ್ತಿದ್ರು. ಗೊತ್ತಿಲ್ಲ. ನಿಮ್ಮ ನಿರ್ಧಾರ ಜಿಲ್ಲೆ ಅಭಿವೃದ್ಧಿ, ನೀವು MP ಆಗಲೇಬೇಕು ಅಂತ ನಿರ್ಧಾರ ಮಾಡಿದ್ದೀರಿ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಬಹಳ ಕಠಿಣ ನಿರ್ಧಾರ. ಈ ನಿರ್ಧಾರದಿಂದ ಕ್ಷೇತ್ರಕ್ಕೆ ಒಳ್ಳೆಯದಾಗಲಿ, ಮುಂದಿನ ಪೀಳಿಗೆ ನಾಳೆ ಧೈರ್ಯ ಮಾಡಲಿ ಅನ್ನೋ ಉದ್ದೇಶದಿಂದ, ಅಂದರೆ ಪ್ರಜಾಪ್ರಭುತ್ವ ಕೇವಲ ಕುಟುಂಬಗಳಿಗೆ ಅಧಿಕಾರ ಸಿಗಬೇಕಾಗಿಲ್ಲ ಅನ್ನೋ ಉದ್ದೇಶದಿಂದ ನಾವು ಪ್ರಯತ್ನ ಮಾಡಲಿಲ್ಲ. ಪ್ರಯತ್ನದಲ್ಲಿ ಅದು ಫೇಲ್ ಆಗ್ಬೋದು, ಪಾಸ್ ಆಗ್ಬೋದು. ಪ್ರಯತ್ನ ಮಾಡಲಿಲ್ಲ ಅಂತಂದರೆ ನಾಳೆ ಇದರಿಂದ ಇನ್ಸ್ಪೈರ್ ಆಗಲ್ಲ. ಇವತ್ತು ಎಷ್ಟೋ ಜನ ಯುವಕರು ಮುಂದಿನ ದಿನದಲ್ಲಿ ZP ಡಿಪ್ಟಿ ಎಲೆಕ್ಷನಲ್ಲಿ ನನಗೆ ಗೊತ್ತಿರೋಂಗೆ ಭಾಳ ಜನ ಪಕ್ಷೇತರ ಹಾಕಿ ಟ್ರೈ ಮಾಡ್ತಾರೆ. ನಾಳೆ ಮುಂದಿನ MLA ಎಲೆಕ್ಷನ್ನಲ್ಲಿ ನೋಡಿ ಪಕ್ಷೇತರ ಪಕ್ಷದಲ್ಲಿ ಆಗಲಿಕ್ಕೆ ಸಂಖ್ಯೆನೂ ಜಾಸ್ತಿ ಆಗ್ತದೆ. ಇದು ಒಳ್ಳೆಯ ಬೆಳವಣಿಗೆ ಪ್ರಜಾಪ್ರಭುತ್ವದಲ್ಲಿ ಜನರ ಮುಂದೆ ಆಯ್ಕೆ ಮಾಡ್ಬೋದು. ಹಾಗಾಗಿ ಈ ಕಠಿಣ ನಿರ್ಧಾರ ತಗೊಂಡಿರೋದು ದಾವಣಗೆರೆ ಅಭಿವೃದ್ಧಿಗೋಸ್ಕರ, ಪ್ರಜಾಪ್ರಭುತ್ವ ಉಳಿದಿದೆ. ಭವಿಷ್ಯದ ರಾಜಕೀಯದ ಯುವ ನೇತಾರನಾಗಿ ನಿಮ್ಮ ಕ್ಷೇತ್ರದ ಮತದಾರರಿಗೆ ನೀವೇನು ಹೇಳ ಬಯಸ್ತೀರಿ? ನಮ್ಮ ಕ್ಷೇತ್ರದ ಮತದಾರರಿಗೆ ಹಿಂದಿನ ಚುನಾವಣೆಗಳಲ್ಲಿ ಆಯ್ಕೆ ಇರಲಿಲ್ಲ. ಅನಿವಾರ್ಯವಾಗಿ ಇಬ್ಬರಲ್ಲಿ ಆಗಬೇಕಿತ್ತು. ಈ ಚುನಾವಣೆಯಲ್ಲಿ ಬಹಳ ಸ್ಪಷ್ಟವಾದ ಆಯ್ಕೆ ನಿಮ್ಮೊಂದಿದೆ. ನಿಮ್ಮ ಮನೆ ಮಗ ಇದ್ದಂಗೆ, ನಿಮ್ಮ ಊರಿನ ಹುಡುಗ, ಪರಿಶ್ರಮದಿಂದ ಮೇಲ್ ಬಂದನು. ಇಬ್ಬರು ಇನ್ನು ಅಭ್ಯರ್ಥಿಗಳೇನಿದೆ ಅವರು ಕಮೆಂಟ್ ಮಾಡಲ್ಲ. ಅವರೊಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಅವ್ರು ಬಂದಿರೋಂಥದ್ದು. ಸೊ ಅವರು ಸೆಟಲ್ಡ್ ಆಗಿರೋಂಥದ್ದು. ಭಾಳ ನೂರಾರು ಕಂಪ್ನಿಗಳಿದಾವೆ. ನಮ್ಮ ನೋಡ್ಕೊಳ್ಳೋದಕ್ಕೆ ಟೈಮ್ ಇರಲ್ಲ. ಸೇವೆ ಮಾಡೋದು ಮನಸ್ಸಿದ್ರು ಅಂತ ಟೈಮ್ ಇರುತ್ತೆ. ನನಗೆ ಸಂಪೂರ್ಣವಾಗಿ ಸೇವೆ ಮಾಡೋದು ಮನಸ್ಸಿದೆ. ಒಂದು ಏನಂತೀವಿ, ಓಡಾಡೋದು ಶಕ್ತಿ ಇದೆ, ಚೈತನ್ಯ ಇದೆ, ಹುಮ್ಮಸ್ಸಿದೆ. ನೀವು ಅವಕಾಶ ಕೊಟ್ಟರೆ ಖಂಡಿತವಾಗಿಯೂ ದಾವಣಗೆರೆಯ ಪ್ರತಿಯೊಂದು ವರ್ಗದ, ಪ್ರತಿ ಜಾತಿಯ, ಪ್ರತಿ ಧರ್ಮದ ಜನರಿಗೆ ಹಾಗಾಗಿ ಮೋಹವು ಮಮತೆಯ
ಅಭಿಮಾನಿ